ನಮಸ್ಕಾರ ಸ್ನೇಹಿತರೆ. ಇಂದು ನಾವು ನಿಮ್ಮನ್ನು ಕರೆದುಕೊಂಡು ಹೋಗುತ್ತಿದ್ದೇವೆ ಜರ್ಮನಿಯ ಒಂದು ಅತ್ಯಂತ ಸುಂದರ ಮತ್ತು ಐತಿಹಾಸಿಕ ಪಟ್ಟಣವಾದ ಗಾಸ್ಲಾರ್ಗೆ. ಇದು ಸಾಮಾನ್ಯ ಪ್ರವಾಸವಲ್ಲ, ಇದು ಕ್ರಿಸ್ಮಸ್ನ ಮಾಯಾಜಾಲ, 1000 ವರ್ಷಗಳ ಇತಿಹಾಸ ಮತ್ತು ಯುರೋಪಿಯನ್ ಹಬ್ಬದ ಸಂಭ್ರಮ ಎಲ್ಲವೂ ಸೇರಿರುವ ಒಂದು ಅನುಭವ. ಗೋಸ್ಲಾರ್ ಜರ್ಮನಿಯ ಲೋವರ್ ಸ್ಯಾಕ್ಸನಿ ಪ್ರದೇಶದಲ್ಲಿದೆ. ಈ ಪಟ್ಟಣಕ್ಕೆ ಸುಮಾರು 1000 ವರ್ಷಗಳಿಗಿಂತಲೂ ಹೆಚ್ಚಿನ ಇತಿಹಾಸ ಇದೆ. ಇಲ್ಲಿನ ಹಳೆಯ ನಗರ ಭಾಗವನ್ನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಎಂದು ಗುರುತಿಸಿದೆ. ಇಲ್ಲಿ ನಡೆಯುವಾಗ ನಿಮಗೆ ಕಾಣಿಸುವುದು ಮರದ ಫ್ರೇಮ್ ಮನೆಗಳು, ಕಲ್ಲಿನ ರಸ್ತೆಗಳು, ಶತಮಾನಗಳ ಹಳೆಯ ಚರ್ಚುಗಳು. ಈ ಎಲ್ಲವೂ ನಮ್ಮನ್ನು ನೇರವಾಗಿ ಮಧ್ಯಯುಗದ ಕಾಲಕ್ಕೆ ಕರೆದುಕೊಂಡು ಹೋಗುತ್ತದೆ. ಚಳಿಗಾಲದಲ್ಲಿ ಗಾಸ್ಲರ್ ಮತ್ತಷ್ಟು ಸುಂದರವಾಗಿರುತ್ತದೆ. ಚಳಿಗಾಳಿ, ಸ್ವಲ್ಪ ಮಂಜು ಮತ್ತು ಎಲ್ಲೆಡೆ ಕ್ರಿಸ್ಮಸ್ ಅಲಂಕಾರಗಳು. ಇದೇ ಸಮಯದಲ್ಲಿ ಇಲ್ಲಿ ನಡೆಯುವುದು ಗಾಸ್ಲರ್ ಕ್ರಿಸ್ಮಸ್ ಮಾರ್ಕೆಟ್. ಈ ಕ್ರಿಸ್ಮಸ್ ಮಾರ್ಕೆಟ್ ಗಾಸ್ಲಾರ್ನ ಹಳೆಯ ನಗರ ಚೌಕದಲ್ಲಿ ನಡೆಯುತ್ತದೆ. ಇಲ್ಲಿ ಕಾಲಿಟ್ಟ ತಕ್ಷಣವೇ ಕ್ರಿಸ್ಮಸ್ ಸಂಗೀತ, ಬೆಳಕುಗಳಿಂದ ಅಲಂಕರಿಸಿದ ಮರಗಳು, ನಗುವಿನ ಮುಖಗಳು ಎಲ್ಲವೂ ಹಬ್ಬದ ವಾತಾವರಣ ಸೃಷ್ಟಿಸುತ್ತವೆ. ಈ ಮಾರುಕಟ್ಟೆ ದೊಡ್ಡದಾಗಿರದಿದ್ದರೂ ಇದಕ್ಕಿರುವ ವಿಶೇಷತೆ ಎಂದರೆ ಅತೀ ಆತ್ಮೀಯತೆ ಮತ್ತು ಪಾರಂಪರಿಕ ಸೊಗಗು. ಇಲ್ಲಿರುವ ಪ್ರತಿಯೊಂದು ಸ್ಟಾಲ್ ಕೂಡ ವಿಶೇಷ. ನೀವಿಲ್ಲಿ ಕಾಣಬಹುದು ಕೈಯಿಂದ ಮಾಡಿದ ಕ್ರಿಸ್ಮಸ್ ಅಲಂಕಾರಗಳು, ಮರದ ಆಟಿಕೆಗಳು, ಗ್ಲಾಸ್ ಡೆಕೋರೇಷನ್ಗಳು, ಉಣ್ಣೆಯ ಟೋಪಿಗಳು ಮತ್ತು ಕೈಗವಸುಗಳು. ಇವು ಸಾಮಾನ್ಯ ಶಾಪಿಂಗ್ ಅಲ್ಲ, ಇವು ಹೃದಯದಿಂದ ಮಾಡಿದ ವಸ್ತುಗಳು. ಕ್ರಿಸ್ಮಸ್ ಮಾರ್ಕೆಟ್ ಎಂದರೆ ಗ್ಲೂ ವೈನ್ ಇಲ್ಲದೆ ಅಪೂರ್ಣ. ಇದು ಬಿಸಿ ವೈನ್, ದಾಲ್ಚಿನ್ನಿ, ಲವಂಗ, ಕಿತ್ತಳೆ ಸುವಾಸನೆ, ಚಳಿಯಲ್ಲಿ ದೇಹವನ್ನು ತಾಪಮಾನಗೊಳಿಸುವ ಪಾನೀಯ. ಇಲ್ಲಿ ಆಹಾರ ಪ್ರಿಯರಿಗೆ ಸ್ವರ್ಗವೇ ಸರಿ. ಜನಪ್ರಿಯವಾದವು ಜರ್ಮನ್ ಸಾಸೇಜ್ಗಳು, ಬೇಯಿಸಿದ ಕಡಲೆಕಾಯಿ, ಆಲೂಗಡ್ಡೆ ಪದಾರ್ಥಗಳು, ಕ್ರಿಸ್ಮಸ್ ಸಿಹಿ ಪೇಸ್ಟ್ರಿಗಳು. ಚಳಿಯಲ್ಲಿ ಬಿಸಿ ಆಹಾರ ತಿನ್ನುವ ಮಜಾ ಮಾತಲ್ಲಿ ಹೇಳಲು ಸಾಧ್ಯವಿಲ್ಲ. ಕ್ರಿಸ್ಮಸ್ ಮಾರ್ಕೆಟ್ ನೋಡಿದ ನಂತರ ನಾವು ಗೋಸ್ಲಾರ್ನ ಹಳೆಯ ಬೀದಿಗಳಲ್ಲಿ ನಡೆಯೋಣ. ಈ ಕಿರಿದಾದ ಕಲ್ಲಿನ ರಸ್ತೆಗಳು 100 ವರ್ಷಗಳಿಂದ ಹಾಗೆಯೇ ಇವೆ. ರಾತ್ರಿ ಸಮಯದಲ್ಲಿ ಹಳದಿ ಬೆಳಕು, ಹಳೆಯ ಮನೆಗಳ ನೆರಳು, ಶಾಂತ ವಾತಾವರಣ. ಇದು ಒಂದು ರೊಮ್ಯಾಂಟಿಕ್ ಅನುಭವ. ಇದೀಗ ನಾವು ಏರುತ್ತಿದ್ದೇವೆ ಗಾಸ್ಲರ್ ಸ್ಟ್ರೀಟ್ ಸಿಟಿ ಟ್ರೈನ್. ಈ ಚಿಕ್ಕ ಟ್ರೈನ್ ಹಳೆಯ ನಗರ ಭಾಗದಲ್ಲಿ ಸುತ್ತುತ್ತದೆ, ಪ್ರಮುಖ ಸ್ಥಳಗಳನ್ನು ತೋರಿಸುತ್ತದೆ, ಇತಿಹಾಸವನ್ನು ಚಿಕ್ಕ ವಿವರಣೆಯೊಂದಿಗೆ ಹೇಳುತ್ತದೆ. ಚಳಿಯಲ್ಲಿ ಹೆಚ್ಚು ನಡೆಯಲು ಸಾಧ್ಯವಾಗದವರಿಗೆ ಇದು ಅತ್ಯುತ್ತಮ ಆಯ್ಕೆ. ಮಕ್ಕಳಿಗೆ ಇದು ವಿಶೇಷ ಆಕರ್ಷಣೆ. ಗಾಸ್ಲಾರ್ ಕ್ರಿಸ್ಮಸ್ ಮಾರ್ಕೆಟ್ನಲ್ಲಿ ಪಾರಂಪರಿಕ ಬ್ರೆಡ್ ತಯಾರಿ. ಇಲ್ಲಿ ನಡೆಯುತ್ತಿರುವುದು ಸಾಮಾನ್ಯ ಅಡುಗೆ ಅಲ್ಲ, ಇದು ಶತಮಾನಗಳಿಂದ ಬಂದಿರುವ ಪಾರಂಪರಿಕ ಬ್ರೆಡ್ ತಯಾರಿಸುವ ಕಲಾ ಪ್ರಕ್ರಿಯೆ. ಈ ಬ್ರೆಡ್ ಅನ್ನು ನೋಡಿದರೆ ಇದರಲ್ಲಿ ಯಾವುದೇ ಮಾಡರ್ನ್ ಮಷೀನ್ಗಳ ಶಬ್ದ ಇಲ್ಲ. ಇಲ್ಲಿರುವುದು ಹಿಟ್ಟಿನ ಸುಗಂಧ, ಬೆಂಕಿಯ ತಾಪ ಮತ್ತು ಕೈಯಿಂದ ಮಾಡುವ ಶ್ರಮ. ಹಳೆಯ ಶೈಲಿಯ ಮಣ್ಣಿನ ಓವನ್ನಲ್ಲಿ ಈ ಬ್ರೆಡ್ ನಿಧಾನವಾಗಿ ಬೇಯಿಸಲಾಗುತ್ತಿದೆ. ಈ ರೀತಿಯ ಬ್ರೆಡ್ ತಯಾರಿ ಜರ್ಮನಿಯಲ್ಲಿ ತಲೆಮಾರುಗಳಿಂದ ತಲೆಮಾರಿಗೆ ಸಾಗಿಕೊಂಡು ಬಂದಿರುವ ಪರಂಪರೆ. ಇಲ್ಲಿ ಬಳಸುವ ಪದಾರ್ಥಗಳು ತುಂಬಾ ಸರಳ: ಹಿಟ್ಟು, ನೀರು, ಈಸ್ಟ್, ಸ್ವಲ್ಪ ಉಪ್ಪು. ಆದರೆ ಇದರ ರುಚಿ ಮಾತ್ರ ಅದ್ಭುತ ಮತ್ತು ನೈಸರ್ಗಿಕ. ಬ್ರೆಡ್ ಬೇಯುವಾಗ ಹೊರಬರುವ ವಾಸನೆ ಪೂರ್ತಿ ಕ್ರಿಸ್ಮಸ್ ಮಾರ್ಕೆಟ್ ಅನ್ನು ತುಂಬಿಕೊಳ್ಳುತ್ತದೆ. ಚಳಿಯ ನಡುವೆ ಬಿಸಿ ಬ್ರೆಡ್ ಕೈಗೆ ಬಂದಾಗ ಅದು ಕೇವಲ ಆಹಾರವಲ್ಲ, ಒಂದು ಆತ್ಮೀಯ ಅನುಭವ. ಇಂತಹ ಪಾರಂಪರಿಕ ತಯಾರಿ ವಿಧಾನಗಳು ಇಂದಿನ ತಂತ್ರಜ್ಞಾನ ಯುಗದಲ್ಲಿ ನಮ್ಮ ಮೂಲಗಳನ್ನು ನೆನಪಿಸುತ್ತವೆ. ಇದೇ ಗಾಸ್ಲಾರ್ ಕ್ರಿಸ್ಮಸ್ ಮಾರ್ಕೆಟ್ನ ಸೌಂದರ್ಯ. ಇಲ್ಲಿ ನೀವು ಕೇವಲ ನೋಡಲ್ಲ, ಇತಿಹಾಸವನ್ನು ಅನುಭವಿಸುತ್ತೀರಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ
ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.